ಸ್ನೇಹಿತರೆ ನೋಡಿ, ರೈಡರ್ ಹಿಂಗೆ ಸಿಗೋದು. ಸಿಕ್ಕ ಪಾಪ ಅವರು ಕಿವಿ ಕೇಳ್ಸಲ್ಲಂತೆ, ಮಾತಾಡಲ್ಲ ಸರಿಯಾಗಿ. ಬಟ್ ಆದ್ರೆ ಅವ್ರು ಕ್ರೇಜ್ ಹೆಂಗಿದೆ ಅಂದ್ರೆ ರೈಡ್ ಮಾಡೋದು. ನಮ್ಮ ಇದಾರೆ ಬಡ್ಡಿ ಮಕ್ಕಳು ಎಲ್ಲ ಬಂದ್ರು ಅಳುತ್ತಾರೆ. ಜಸ್ಟ್ ಇಲ್ಲೇ ಒಂದು ಟೋಲ್ ಹತ್ರ ಒಂದು ಟೀ ಕುಡಿಯೋಣ ಅಂತ ನಿಲ್ಸಿದೆ. ಅವ್ರು ನನ್ನ ಗಾಡಿ ನಿಲ್ಸಿರೋದು ನೋಡಿ, ಅವ್ರಿಗೆ ಬಂದ್ರೇನೋ ಗೊತ್ತಿಲ್ಲ. ಅವ್ರು ಇನ್ಸ್ಟಾದಲ್ಲಿ ಫಾಲೋ ರಿಕ್ವೆಸ್ಟ್ ಕೊಟ್ರು, ಫಾಲೋ ಮಾಡ್ಕೊಂಡೆ. ಜಸ್ಟ್ ಒಂದು ಸಿಂಪಲ್ ಆಗಿ ಸಕ್ಕತ್ತಾಗಿ ಅವರು ಜನ ಓಡಿಸ್ತಾರೆ ಗಾಡಿನ, 200 ಅವ್ರದ್ದು. ಬಟ್ ನಾನು ಇವಾಗ ಸ್ವಲ್ಪ ಚಚ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಅವ್ರಿಲ್ಲೇ ಸಿರಿದಾರಂತೆ. ಆದ್ರೆ ನಾನು ಓಡಿಸೋದ್ ನೋಡ್ಬಿಟ್ಟು ಬಂದು ಇದ್ ಮಾಡಿದ್ರು. ಬಟ್ ನಾನು ಚೆನ್ನಾಗಿ ಓಡಿಸ್ತೀನಿ ಅಂತಾನಲ್ಲ, ಸಖತ್ತಾಗಿ ಕ್ರಾಶ್ ಹೊಡಿತಾ ಇದ್ದಾನೆ. ನಾವ್ಕಿಂತ ಬಿಡ್ತಾನೆ ಇರಲಿಲ್ಲ ಅದಕ್ಕೆ. ಬಟ್ ನೋಡಿ, ಅವ್ರಿಗೆ ಒಂಥರ ಕ್ರೇಜು. ನಾವು ಎಲ್ಲ ಚೆನ್ನಾಗಿದ್ದು ಲೈಫಲ್ಲಿ ಏನಂತೀವಿ ಅಂದ್ರೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತೀವಿ. ಒಬ್ಬೊಬ್ರಿಗೆ ಒಂದೊಂದು ಮಿಸ್ಟೇಕ್ಸ್ ಇರುತ್ತೆ. ನಂಗೆ ನೋಡಿ ನಾಲೆಡ್ಜ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಅವರಿಗೆ ನಾಲೆಡ್ಜ್ ಎಲ್ಲ ಚೆನ್ನಾಗೇ ಇದೆ. ಬಟ್ ನೋಡಿ ವಿಧಿ ಹೇಗಿದೆ ಅಂತ. ಒಬ್ಬೊಬ್ರದ್ದು ಒಂಥರ ಪ್ರಾಬ್ಲಮ್. ಅವ್ರಿಗೆ ಮಾತೇ ಬರಲ್ಲ, ಕಿವಿನ ಕೇಳಲ್ಲ. ಏನ್ ಮಾಡಕ್ಕಾಗಲ್ಲ, ಸಮ್ ಟೈಮ್ಸ್ ಲೈಫ್ ಅನ್ನೋದು ವಿಧಿನೇ ಹೀಗೆ. ಏನ್ ಈ ರೇಂಜಲ್ಲಿ ಕುಡಿತಿದ್ಯಾ ಅಣ್ಣ? ಫುಲ್ ಟ್ಯಾಂಕ್ ಇತ್ತು ಪೆಟ್ರೋಲ್, 100 ಕಿಲೋಮೀಟರ್ ಇಷ್ಟೊಂದು ಕುಡಿದ್ಬಿಟ್ರೆ ಹೆಂಗಣ ನೀನು? 300 ಕಿಲೋಮೀಟರ್ ಬರುತ್ತೆ ಅನ್ಕೊಂಡಿದ್ದ ನಾನು ಇನ್ನ. ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಸ್ಟಾರ್ಟ್ ಆಯ್ತು ಇವಾಗ. ಸರಿ ಹೇಳ್ತಾರೆ ಇದು ಗಾಡಿನ 120 130 ಕ್ರೂಸ್. ಯಾವ್ದು ಬೆಂಗಳೂರು ತುಮಕೂರು ವೆರಿ ನೆಲಮಂಗಲ ಟು ತುಮಕೂರು ತುಂಬಾ ಲೇಟ್ ಆಯ್ತು ಬರೋದು, ತುಂಬಾ ಹಂಪ್ಸ್ ಇದೆ. ಬಟ್ ಈ ಕಡೆ ಸಕಾಲ ಇಲ್ಲ ರೋಡ್ ಅಂತ ಅವರೇ ಹೇಳ್ಬಿಟ್ರು. ಸ್ವಲ್ಪ ಕಾನ್ವರ್ಸೇಷನ್ ಮಾಡಿದೆ, ಅವೆಲ್ಲ ವಿಡಿಯೋ ಮಾಡಕ್ಕಾಗಲ್ಲ ಯಾಕಂತ ಹೇಳಿದ್ರು ಅವ್ರಿಗೂ. ಕ್ರೂಸ್ ಮಾಡೋಣ ಇರಿ. ಕಾಮ್ ಸಾಕಾರ ನೋಡಿ ಹೆಂಗೆ ನಡೆಯವರ. ಲಕ್ಷ ಗಾಡಿ ಟ್ರ್ಯಾಕ್ಟರ್. ಹೊಡೆ, ನಾನು ಹೊಡಿತೀನಿ, ನೀನು ಹೊಡಿಲಿ, ಸಾಕತ್ತ ಹೊಡಿ ಅಣ್ಣ, ಇಬ್ರು ಸೇರ್ಕೊಂಡು ಜಾಲಿ ಮಾಡಲ್ಲ ಇವತ್ತು. ಏನ್ ಸೂರ್ಯನಪ್ಪ ಮತ್ತೆ ಇವಾಗ ಕಂಡ್ಬಿಟ್ಟನಪ್ಪ. 2 ದಿನ 1 ವಾರ ಆಗಿತ್ತು. ಏನ್ ಇನ್ನೇನವರು ಲೆಫ್ಟ್ ಹಾಕ್ತಾರೆ ಸಿರಾ. ಚೆನ್ನಾಗಿದೆ ಅದಕ್ಕೆ ಹಿಂಗೆ ಅಂದ್ಬಿಟ್ಟು ಹಿಂಗೆ.
ಹಚ್ಕೊಂಡಿದ್ದಾರೆ